ಯಾ ಯು ವೆಲ್ಕಮ್. ಅಂದಹಾಗೆ ನಿಮ್ಮ ನೆಕ್ಸ್ಟ್ ಕೇಸ್ ಯಾವುದು? ಅದು ಪರ್ಸ್ನಲ್ ಕೇಸ್ ಸರ್, ತುಂಬ ಸ್ಟಡಿ ಮಾಡಬೇಕಾಗಿರೋ ಕೇಸ್. ನೀವು ಪರ್ಸ್ನಲ್ ಕೇಸ್ನ ಕೂಡ ಡೀಲ್ ಮಾಡ್ತೀರಾ? ನಿನ್ನೆವರೆಗೂ ಐಡಿಯಾ ಇರಲಿಲ್ಲ, ಕೆಲವು ದಿನ ರೆಸ್ಟ್ ತಗೋಣ ಅಂದ್ಕೊಂಡಿದ್ದೆ. ಬಟ್ ರೆಸ್ಟ್ ಇನ್ ಪೀಸ್ ಅಲ್ಲಿರೋ ಒಂದು ಕ್ಯಾರೆಕ್ಟರ್ನ ನಾನು ಹಂಟ್ ಮಾಡ್ತಾ ಇದ್ದೀನಿ. ಹುಡುಕೆ ತೀರ್ಬೇಕು. ಯಾರು ಸರ್ ಅವರು? ಹೇಳ್ತೀನಿ. ಒಬ್ಬ ಗಂಡನಿಂದ ದೂರ ಆಗಿರೋ ಹೆಂಡ್ತಿನ ಒಂದು ಮಾಡಬೇಕು. ಒಬ್ಬಳು ಮಗಳಿಗೋಸ್ಕರ ಅಳ್ತಿರೋ ಒಬ್ಬಳು ತಾಯಿನ ಸಮಾಧಾನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ದೇವ್ರ ದಯ ಇದ್ರೆ ಅತಿ ಶೀಘ್ರದಲ್ಲೇ ಇವೆಲ್ಲ ನಡೆಯುತ್ತೆ. ಇಂಟ್ರೆಸ್ಟಿಂಗ್. ಕೊನೆಗೂ ನೀವು ಹಾಕೋ ಕಾಕಿಗೆ ಮಾನವೀಯತೆ ಇದೆ ಅಂತ ನಿರೂಪಿಸ್ತಿದ್ದೀರಾ. ಆದರೆ ಇದು ಕೆಲವರಿಗೆ ಇಷ್ಟ ಇಲ್ಲ. ಬಟ್ ಅವ್ರಿಗೆ ಕಷ್ಟ ಆದರೂ ಸರಿ, ನನ್ನ ಕೆಲಸ ನಾನು ಮಾಡ್ತೀನಿ. ಗುಡ್ ಡೇ ಸಿಪಿ ಅವರೇ, ನೀವು ಎಷ್ಟು ಸಿನ್ಸಿಯರ್ ಅಂತ ನನಗೆ ಗೊತ್ತು. ನೀವು ಆ ಕೇಸ್ನ ತಗೊಂಡ್ರೆ ಖಂಡಿತ ಸಕ್ಸಸ್ ಆಗ್ತೀರಾ. ಥ್ಯಾಂಕ್ ಯು. ಆ ಕೇಸ್ನ ನಾನು ಸಾಲ್ವ್ ಮಾಡಿದ್ರೆ ಫಸ್ಟ್ ಹ್ಯಾಪಿಯಾಗಿ ಫೀಲ್ ಆಗೋದು ನೀವೇ. ಅದೇನು, ನನಗೂ ಆ ಕೇಸ್ಗೂ ಸಂಬಂಧ ಇದೆಯಾ? ಇದೆಯಾ ಅಂದರೆ ಹಾಂ, ಖಂಡಿತವಾಗ್ಲೂ ಇದೆ. ನಿಮಗೂ ನನಗೂ ರಿಲೇಷನ್ ಇದೆ. ನಾನು ಸಕ್ಸಸ್ ಆಗೋದು ನಿಮ್ಗೆ ಇಷ್ಟನೇ ಅಲ್ವಾ? ಅಫ್ಕೋರ್ಸ್ ಎಸ್. ಈ 20 ಡೇಸಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಜೊತೆ ನನಗೆ ಕ್ಲೋಸ್ನೆಸ್ ಬೆಳೆದಿದೆ. ನಿಮ್ಮ ಕೇಸಲ್ಲೂ ಕೂಡ ನನಗೊಬ್ಬರ ಜೊತೆ ಕ್ಲೋಸ್ ರಿಲೇಷನ್ ಏರ್ಪಟ್ಟಿದೆ. ಯಾರು ಸರ್ ಅವರು? ಎಲ್ಲ ವಿವರಗಳನ್ನ ಅತಿ ಶೀಘ್ರದಲ್ಲೇ ಹೇಳ್ತೀನಿ. ನಿಮ್ಮೆಲ್ಲರ ಕಣ್ಣಲ್ಲಿ ಆನಂದ ನೋಡ್ತೀನಿ. ಈ ಮನೆಗೆ ಹೊಸ ಕಳೆ ತಂದ್ಕೊಡ್ತೀನಿ. ಯಾರು ಊಹಿಸದಿರೋ ಕೆಲಸ ಮಾಡ್ತೀನಿ.